ಹಲೋ ನನ್ನ ಪ್ರೀತಿಯ ವ್ಯೂವರ್ಸ್, ಇದು ಮನೆಯಲ್ಲಿ ಸಾಕಿದ ಆಡು. ಇದು ಫ್ರೆಶ್ ಹಾಲು. ಇದು ಆಡಿದ ಹಾಲು ತುಂಬ ಉಪಯುಕ್ತವಾಗಿದೆ. ಅದು ಹೆಲ್ತಿ ಹಾಲು. ಇದು ಅಸ್ತಮ ಎಲ್ಲ ಇದ್ದವರಿಗೆ ಒಳ್ಳೆಯದು, ಹಾಲು ಮತ್ತು ಅದರದ್ದು ತುಪ್ಪ ಎಲ್ಲ. ನಂತರ ಅದು ಹಾಲಿದು ಕೆನೆ ಉಂಟಲ್ಲ, ಮಲಾಯಿ, ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಸಂಗ್ರಹಿಸಿ ಫ್ರಿಜ್ಜಿನಲ್ಲಿ ಇಟ್ಟಿದ್ದು, ಸ್ಟೋರ್ ಮಾಡಿದ್ದು. ಇದನ್ನು ನಾನು ಆಡಿನ ತುಪ್ಪವನ್ನು ಮಾಡಿ ತೋರಿಸುತ್ತೇನೆ. ಅದು ಬಿಸಿಯಾದ ಕಾವಲಿನಲ್ಲಿ ಹಾಕಿ ನಂತರ ಅದು ಚೆನ್ನಾಗಿ ಕರಗಬೇಕು ಮತ್ತು ಒಂದು ಸ್ಪೂನಿನಿಂದ ಕಲಿಸುತ್ತಾನೆ ಇರಬೇಕು. ಅದು ಕ್ರಮೇಣ ಕಡಿಮೆ ಕಡಿಮೆ ಆಗುತ್ತಾ ಬರುತ್ತದೆ. ನಂತರ ಕಡಿಮೆ ಕಡಿಮೆ ಆಗಿ ಅದರಲ್ಲಿ ತುಪ್ಪ ಬಿಟ್ಟುಕೊಂಡು ಬರುತ್ತೆ. ಅಲ್ಲಿ ನೋಡಿ, ಮೇಲ್ಗಡೆ ತುಪ್ಪ ಬಿಟ್ಟಿದೆ. ಈಗ ನೋಡಿ, ಕ್ರಮೇಣ ಬಿಟ್ಟಿದೆ. ನಂತರ ಅದಕ್ಕೆ ಒಂದು 2-3 ಲವಂಗ ಹಾಕಬೇಕು. ಇದು ಸೀಕ್ರೆಟ್ ಟಿಪ್ಸ್. ಏನಂದರೆ ಅದು ತುಂಬ ಪರಿಮಳ ಆಗುತ್ತೆ. ತುಪ್ಪ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಹಾಕೋದು. ಇದು ಹಾಕಿದರೆ ತುಪ್ಪಕ್ಕೆ ಒಳ್ಳೆ ಪರಿಮಳ ಬರುತ್ತೆ. ಇಲ್ಲಿ ನೋಡಿ, ತುಪ್ಪ ಈಗ ತಯಾರಾಗ್ತಾ ಬಂದಿದೆ. ಅದು ತುಂಬ ಬ್ರೌನ್ ಆಗುವ ತನಕ ಸ್ವಲ್ಪ ಕಲಿಸುತ್ತಾನೆ ಇರಬೇಕು, ತಳ ಹಿಡಿಯಬಾರದು. ಈಗ ನೋಡಿ, ತುಪ್ಪ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡುತ್ತೇನೆ. ತುಪ್ಪ ರೆಡಿ ಆಯಿತು. ನಂತರ ತಣಿದ ಮೇಲೆ ಒಂದು ಪಾತ್ರೆಯಲ್ಲಿ ಸ್ಟ್ರೇನ್ ಮಾಡಬೇಕು. ತುಂಬ ಇದ್ರದ್ದು ಪರಿಮಳ ತುಂಬ ಬರುತ್ತೆ. ನಂತರ ಒಂದು ಶುದ್ಧವಾದ ಬಾಟಲಿನಲ್ಲಿ ಹಾಕಬೇಕು. ಇದು ಒಂದು ದಿವಸ ಹೀಗೆ ಇರುತ್ತದೆ. ನಂತರ 2-3 ದಿವಸದ ಮೇಲೆ ಅದರಲ್ಲಿ ಪುಡಿ ಇದ್ದದ್ದೆಲ್ಲ ಅದೆಲ್ಲ ತಳದಲ್ಲಿ ಇದ್ದು ಒಳ್ಳೆ ಕ್ಲೀನಾಗಿ ಬರುತ್ತೆ. ತುಂಬ ಪರಿಮಳವಾಗಿ ಇರುತ್ತೆ ಮತ್ತು ತುಂಬ ಹೆಲ್ತಿ. ಇದು ಎಲ್ಲದಕ್ಕೂ ಒಳ್ಳೆಯದು. ಆಡಿನ ಹಾಲು ಮತ್ತು ತುಪ್ಪ ಎಲ್ಲದಕ್ಕೂ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.